2019 ಇಸವಿಯಲ್ಲಿ ಒಬ್ಬ ಚಿಕ್ಕ ಹುಡುಗಿ ಒಂದು ಬೇಜಾರಿನ ಲೆಟರ್ ಬರೀತಾಳೆ. ತಾನು ಯಾವತ್ತೂ ದೊಡ್ಡವಳಾಗದೆ ಹೀಗೆ ಮಕ್ಕಳ ತರ ಇರೋದನ್ನ ತಡ್ಕೊಳ್ಳೋಕೆ ಆಗಲ್ಲ ಅಂತ ತನ್ನ ಒಳಗೆ ಇರೋ ಸಂಕಟವನ್ನ ಅದರಲ್ಲಿ ಪೂರ್ತಿ ಹೇಳಿಕೊಳ್ತಾಳೆ. ಅವಳು ಸೂರ್ಯೋದಯ ನೋಡೋಕೆ ಮನೆಯಿಂದ ಹೊರಗಡೆ ಬರ್ತಾಳೆ. ಅವಳು ಹಾರಿಜಾನ್ ಕಡೆ ದಿಟ್ಟಿಸಿ ನೋಡುವಾಗ ಅವಳ ಹಳದಿ ಕಣ್ಣುಗಳು ಅವಳು ನಿಜವಾಗ್ಲೂ ಯಾರು ಅಂತ ತೋರಿಸುತ್ತೆ. ಅವಳು ಒಬ್ಬ ರಕ್ತ ಹೀರೋ ವ್ಯಾಂಪೈರ್ ಆಗಿರ್ತಾಳೆ. ಸೂರ್ಯನ ಕಿರಣಗಳು ಅವಳ ಮೈಗೆ ತಾಗಿದ ಆ ಕ್ಷಣನೇ ಅವಳ ಇಡೀ ದೇಹ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತೆ. ಇದಾದ ಮೇಲೆ ಹಗಲು ಹೊತ್ತಲ್ಲಿ ಜಗತ್ತು ನೋಡೋಕೆ ಭಯ ಆಗೋ ತರ ಖಾಲಿ ಇರೋ ದೃಶ್ಯಗಳು ಬರುತ್ತವೆ. 2009ರಲ್ಲಿ ಸೋಂಕಿತ ಬಾವಲಿಯಿಂದ ಶುರುವಾದ ಒಂದು ಪ್ಲೇಗ್ ಆಲ್ಮೋಸ್ಟ್ ಎಲ್ಲಾ ಮನುಷ್ಯರನ್ನ ಈಗ ವ್ಯಾಂಪೈರ್ಗಳನ್ನಾಗಿ ಮಾಡಿಬಿಟ್ಟಿದೆ. ಈಗ ಮನುಷ್ಯರ ಸಂಖ್ಯೆ ತುಂಬಾ ಕಮ್ಮಿ ಇರೋದ್ರಿಂದ ವ್ಯಾಂಪೈರ್ಗಳಿಗೆ ಊಟ ಕೊಡೋಕೆ ರಿಸರ್ಚರ್ಸ್ ರಕ್ತಕ್ಕೆ ಒಂದು ಪರ್ಯಾಯ ಹುಡುಕೋಕೆ ಪರದಾಡ್ತಿದ್ದಾರೆ. ಇದೇ ಟೈಮಲ್ಲಿ ಒಂದು ಸಣ್ಣ ವ್ಯಾಂಪೈರ್ ಗುಂಪು ಉಳಿದಿರೋ ಮನುಷ್ಯರ ಹಕ್ಕಿಗಾಗಿ ಮಾತಾಡ್ತಿದ್ದಾರೆ. ಯಾಕಂದ್ರೆ ಈ ಮನುಷ್ಯರನ್ನ ರಕ್ತಕ್ಕೋಸ್ಕರ ವ್ಯವಸ್ಥಿತವಾಗಿ ಬೇಟೆಯಾಡಿ ಫಾರ್ಮ್ಗಳಲ್ಲಿ ಸಾಕ್ತಾ ಇದ್ದಾರೆ. ರಾತ್ರಿ ಆವರಿಸುತ್ತಿದ್ದ ಹಾಗೆ ಪ್ರಪಂಚ ಮತ್ತೆ ಜೀವಂತವಾಗಿ ಎದ್ದು ಕಾಣುತ್ತೆ. ವ್ಯಾಂಪೈರ್ಗಳು ಮನುಷ್ಯರ ತರಾನೇ ತಮ್ಮ ಜೀವನ ನಡೆಸ್ತಾರೆ. ಅವರು ಪಾರ್ಟಿ ಮಾಡ್ತಾರೆ ಅಥವಾ ಆಫೀಸ್ ಕೆಲ್ಸಕ್ಕೆ ಅಂತ ಹೋಗ್ತಾ ಇರ್ತಾರೆ. ಈ ಹೊಸ ಸಮಾಜದ ಸಂಕಟ ತೋರಿಸೋ ಹಂಗೆ ಒಬ್ಬ ಬಿಕಾರಿ ವ್ಯಾಂಪೈರ್ ರಕ್ತಕ್ಕಾಗಿ ಒಬ್ಬನನ್ನ ಬೆದರಿಸ್ತಾನೆ. ತಕ್ಷಣ ಪೊಲೀಸ್ ಬಂದು ಅವನಿಗೆ ಕರೆಂಟ್ ಶಾಕ್ ಕೊಟ್ಟು ಸಾಯಿಸ್ತಾರೆ. ಈ ರಾತ್ರಿ ಪ್ರಪಂಚದ ಮಧ್ಯೆ ನಮಗೆ ಕತೆಯ ಹೀರೋ ಎಡ್ವರ್ಡ್ ಡಾಲ್ಟನ್ ಪರಿಚಯ ಆಗ್ತಾನೆ. ಅವನು ಕಾರು ಓಡಿಸಿ ಆಮೇಲೆ ಸಬ್ವೇ ಹತ್ತಿ ಕೆಲ್ಸಕ್ಕೆ ಹೋಗ್ತಿರ್ತಾನೆ. ಅವನು ಬ್ರೋಮ್ಲಿ ಮಾರ್ಕ್ಸ್ ಅನ್ನೋ ದೊಡ್ಡ ಫಾರ್ಮಸಿ ಕಂಪನಿಗೆ ಚೀಫ್ ಹೆಮಟಾಲಜಿಸ್ಟ್ ಆಗಿರ್ತಾನೆ. ಈ ಕಂಪನಿ ರಕ್ತ ಸಪ್ಲೈ ಮಾಡೋದ್ರಲ್ಲಿ ಫೇಮಸ್. ಬಿಲ್ಡಿಂಗ್ ಸೆಕ್ಯೂರಿಟಿ ದಾಟಿ ಎಡ್ವರ್ಡ್ ಮನುಷ್ಯರನ್ನ ಸಾಕೋ ಫೆಸಿಲಿಟಿ ನೋಡ್ಕೊಂಡು ಹೋಗ್ತಾನೆ. ಅದು ಅವನಿಗೆ ಇಷ್ಟ ಇಲ್ಲ. ಆಮೇಲೆ ತನ್ನ ಲ್ಯಾಬ್ ತಲುಪ್ತಾನೆ. ಅವನು ರಕ್ತಕ್ಕೆ ಸರಿಯಾದ ಸಬ್ಸ್ಟಿಟ್ಯೂಟ್ ರೆಡಿ ಮಾಡೋಕೆ ಡೆಡಿಕೇಟ್ ಆಗಿರ್ತಾನೆ. ಆದ್ರೆ ಅವನ ಲೇಟೆಸ್ಟ್ ಎಕ್ಸ್ಪೆರಿಮೆಂಟ್ ಕೂಡ ಮತ್ತೆ ಫೇಲ್ ಆಗಿ ಹೋಗುತ್ತೆ. ಆಮೇಲೆ ಎಡ್ವರ್ಡ್ ತನ್ನ ಬಾಸ್ ಚಾರ್ಲ್ಸ್ ಬ್ರೋಮ್ಲಿ, ಪಾರ್ಟ್ನರ್ ಕ್ರಿಸ್ಟೋಫರ್, ಒಬ್ಬ ಕಮಿಷನರ್ ಮತ್ತೆ ಒಬ್ಬ ಮಿಲಿಟರಿ ಆಫೀಸರ್ ಜೊತೆ ಮೀಟಿಂಗ್ ಮಾಡ್ತಿರ್ತಾನೆ. ಕಮಿಷನರ್ ಒಬ್ಬ ಖೈದಿಗೆ ರಕ್ತ ಕೊಡದೆ ಉಪವಾಸ ಕೆಡವಿ ಮಾಡಿದ ಒಂದು ಭಯಂಕರ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಬಗ್ಗೆ ಎಲ್ಲರ ಹತ್ರ ಹೇಳ್ತಾನೆ. ರಕ್ತದ ಕೊರತೆಯಿಂದ ಮೆದುಳಿನ ಫ್ರಂಟಲ್ ಲೋಬ್ ಪೂರ್ತಿ ಹಾಳಾಗಿ ಆ ವ್ಯಕ್ತಿ ಉದ್ದ ಕಿವಿ ಇರೋ ಬುದ್ಧಿ ಇಲ್ಲದ ರಾಕ್ಷಸನ ತರ ಆಗ್ತಾನೆ. ಇವರು ಅದಕ್ಕೆ ಸಬ್ಸೈಡರ್ ಅಂತ ಹೆಸರು ಕೊಟ್ಟಿರ್ತಾರೆ. ಬರೀ 5% ಮನುಷ್ಯರು ಉಳಿದಿರೋದ್ರಿಂದ ಬದಲಿ ರಕ್ತ ಸಿಗ್ದಿದ್ರೆ ಇಡೀ ವ್ಯಾಂಪೈರ್ ಜನಾಂಗಾನೇ ಈ ತರ ಕ್ರೂರ ಪ್ರಾಣಿಗಳಾಗಿ ಬದಲಾಗೋ ಇರುತ್ತೆ. ಮೀಟಿಂಗ್ ಮುಗಿದ ಮೇಲೆ ಬ್ರೋಮ್ಲಿ ಎಡ್ವರ್ಡ್ನ ತನ್ನ ಆಫೀಸ್ಗೆ ಕರ್ಕೊಂಡು ಹೋಗಿ ಪರ್ಸನಲ್ ಆಗಿ ಮಾತಾಡ್ತಾನೆ. ವ್ಯಾಂಪೈರ್ ಆಗಿದ್ದಕ್ಕೆ ತನ್ನ ಕ್ಯಾನ್ಸರ್ ಗುಣ ಆಯ್ತು. ಆದ್ರೆ ತನ್ನ ಮಗಳು ವ್ಯಾಂಪೈರ್ ಆಗೋಕೆ ಒಪ್ಪದೆ ಓಡಿ ಹೋದಳು ಅಂತ ಅವನು ಹೇಳ್ತಾನೆ. ತನಗೆ ಮನುಷ್ಯರ ಮೇಲೆ ಕರುಣೆ ಇದೆ ಅಂತ ಬ್ರೋಮ್ಲಿ ಹೇಳ್ತಾನೆ. ಅದಕ್ಕೆ ಉಳಿದಿರೋ ಮನುಷ್ಯರನ್ನ ಉಳಿಸೋಕೆ ಆ ಸಬ್ಸ್ಟಿಟ್ಯೂಟ್ ಟೆಸ್ಟಿಂಗ್ನ ಬೇಗ ಫಾಸ್ಟ್ ಮಾಡಿ ಅಂತ ಒತ್ತಾಯ ಮಾಡ್ತಾನೆ. ಎಡ್ವರ್ಡ್ ಇದರ ಬಗ್ಗೆ ಲ್ಯಾಬ್ನಲ್ಲಿ ಕ್ರಿಸ್ಟೋಫರ್ ಜೊತೆ ಚರ್ಚೆ ಮಾಡ್ತಾನೆ. ಕೋತಿಯ ಮೇಲೆ ಪ್ರಯೋಗ ಸಕ್ಸಸ್ ಆಗಿರೋದನ್ನ ತೋರಿಸಿ ಈಗ ಮನುಷ್ಯರ ಮೇಲೆ ಟ್ರೈ ಮಾಡೋ ಟೈಮ್ ಬಂದಿದೆ ಅಂತ ಕ್ರಿಸ್ಟೋಫರ್ ಎಡ್ವರ್ಡ್ನ ಒಪ್ಪಿಸ್ತಾನೆ. ಬ್ರೋಮ್ಲಿ ಮತ್ತು ಆಫೀಸರ್ಸ್ ನೋಡ್ತಾ ಇರುವಾಗ ಎಡ್ವರ್ಡ್ ಒಬ್ಬ ವಾಲಂಟಿಯರ್ ಸೋಲ್ಜರ್ಗೆ ಆ ಹೊಸ ಸಬ್ಸ್ಟಿಟ್ಯೂಟ್ ಇಂಜೆಕ್ಷನ್ ಕೊಡ್ತಾನೆ. ಅವನು ಶುರುವಲ್ಲಿ ಚೆನ್ನಾಗೇ ಕಾಣಿಸ್ತಾನೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಒದ್ದಾಡೋಕೆ ಶುರು ಮಾಡಿ ಅವನ ಮೈ ಮೇಲೆಲ್ಲ ದೊಡ್ಡ ದೊಡ್ಡ ಬೊಕ್ಕೆಗಳು ಏಳುತ್ತವೆ. ರಿಯಾಕ್ಷನ್ ತಡೆಯೋಕೆ ಎಪಿಮೋನ್ ಇಂಜೆಕ್ಷನ್ ಕೊಡ್ತಾರೆ. ಅದು ನಡುಕ ನಿಲ್ಲಿಸುತ್ತೆ. ಆದ್ರೆ ಮರುಕ್ಷಣನೆ ಆ ಸೋಲ್ಜರ್ ಬಾಡಿ ಪೀಸ್ ಆಗಿ ಬ್ಲಾಸ್ಟ್ ಆಗುತ್ತೆ. ಆ ರಾತ್ರಿ ಎಡ್ವರ್ಡ್ ಮನೆಗೆ ಡ್ರೈವ್ ಮಾಡ್ಕೊಂಡು ಹೋಗುವಾಗ ರಕ್ತದ ರೇಷನ್ ಬಗ್ಗೆ ಜನ ಗಲಾಟೆ ಮಾಡ್ತಿರೋ ನ್ಯೂಸ್ ಕೇಳ್ತಿರ್ತಾನೆ. ಅವನು ಕಾರಿನ ಕ್ಯಾಮೆರಾ ಕನ್ನಡಿಲಿ ತನ್ನ ಮುಖ ನೋಡ್ಕೊಳ್ತಾನೆ. ಆಗ ತನ್ನ ಕಿವಿಗಳು ಉದ್ದ ಆಗ್ತಿರೋದನ್ನ ನೋಡಿ ಅವನಿಗೆ ಸಖತ್ ಭಯ ಆಗುತ್ತೆ. ಗಮನ ತಪ್ಪಿ ಬೇರೆ ಕಾರಿಗೆ ಡಿಕ್ಕಿ ಹೊಡೆಯೋದು ತಪ್ಪಿಸೋಕೆ ಹೋಗಿ ಆಕ್ಸಿಡೆಂಟ್ ಮಾಡಿಸ್ತಾನೆ. ಅವನು ಸಹಾಯ ಮಾಡೋಕೆ ಅಂತ ಇಳಿದಾಗ ಯಾರೋ ಅವನ ತೋಳಿಗೆ ಬಾಣದಿಂದ ಶೂಟ್ ಮಾಡ್ತಾರೆ. ಆ ಕಾರಲ್ಲಿ ಇದ್ದವರು ಮನುಷ್ಯರು. ಅದ್ರಲ್ಲಿ ಆಡ್ರೆ ಬೆನೆಟ್ ಅನ್ನೋ ಹೆಂಗಸು ಕೈಯಲ್ಲಿ ಕ್ರಾಸ್ಬೋ ಹಿಡಿದು ಅವರನ್ನ ಲೀಡ್ ಮಾಡ್ತಿರ್ತಾಳೆ. ದೂರದಿಂದ ಪೊಲೀಸ್ ಸೈರನ್ ಸೌಂಡ್ ಕೇಳಿಸ್ತಿದ್ದ ಹಾಗೆ ಅಲ್ಲಿ ವಾತಾವರಣ ಸೀರಿಯಸ್ ಆಗುತ್ತೆ. ಎಡ್ವರ್ಡ್ ಮನುಷ್ಯರನ್ನ ತನ್ನ ಕಾರಲ್ಲಿ ಅವಿತುಕೊಳ್ಳೋಕೆ ಒಪ್ಪಿಸಿ ವಿಂಡೋಸ್ ಕಪ್ಪಾಗಿಸೋ ಡೇಟೈಮ್ ಪ್ರೊಟೆಕ್ಷನ್ ಮೋಡ್ ಆನ್ ಮಾಡ್ತಾನೆ. ಕೈಗೆ ಚುಚ್ಚಿದ ಬಾಣನ ಕಿತ್ತು ಹಾಕಿ ಅವನು ಪೊಲೀಸರಿಗೆ ಸುಳ್ಳು ಹೇಳಿ ಅವರನ್ನ ಬೇರೆ ದಾರಿಗೆ ಕಳಿಸ್ತಾನೆ. ಇದೇ ಗ್ಯಾಪಲ್ಲಿ ಆಡ್ರೆಗೆ ಎಡ್ವರ್ಡ್ನ ಕಂಪನಿ ಐಡಿ ಕಾರ್ಡ್ ಸಿಗುತ್ತೆ. ಪೊಲೀಸ್ ಹೋದ ಮೇಲೆ ಮನುಷ್ಯರು ಹೊರಡ್ತಾರೆ. ಹೋಗೋ ಮುಂಚೆ ಆಡ್ರೆ ಎಡ್ವರ್ಡ್ಗೆ ಹ್ಯಾಪಿ ಬರ್ತ್ಡೇ ವಿಶ್ ಮಾಡಿ ಹೋಗ್ತಾಳೆ. ಎಡ್ವರ್ಡ್ ಮನೆಗೆ ಬಂದಾಗ ಸೂರ್ಯೋದಯ ಹತ್ತಿರ ಬರ್ತಿದೆ ಅಂತ ಪಬ್ಲಿಕ್ ಅನೌನ್ಸ್ಮೆಂಟ್ ವಾರ್ನಿಂಗ್ ಕೇಳಿಸ್ತಾ ಇರುತ್ತೆ. ಅವನಿಗಿರೋ ಒಬ್ಬನೇ ತಮ್ಮ ಫ್ರಾಂಕಿ ಅವನನ್ನ ನೋಡೋಕೆ ಬರ್ತಾನೆ. ಅವನು ಆರ್ಮಿಯಲ್ಲಿ ಸೋಲ್ಜರ್ ಆಗಿರ್ತಾನೆ. ಎಡ್ವರ್ಡ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಫ್ರಾಂಕಿ 100% ಪ್ಯೂರ್ ಹ್ಯೂಮನ್ ಬ್ಲಡ್ ತಂದಿರ್ತಾನೆ. ಆದ್ರೆ ಎಡ್ವರ್ಡ್ಗೆ ಇದೆಲ್ಲ ಇಷ್ಟ ಇರಲ್ಲ. ಎಡ್ವರ್ಡ್ ಕುಡಿಯಲ್ಲ ಅಂದಾಗ ಫ್ರಾಂಕಿಗೆ ಸಿಟ್ಟು ಬಂದು ಹಳೆ ಜಗಳ ತೆಗಿತಾನೆ. ನೀನು ಮನುಷ್ಯರನ್ನ ಕೊಲ್ಲೋ ಕಂಪನಿಯಲ್ಲಿ ಕೆಲಸ ಮಾಡ್ತೀಯಾ? ಆದ್ರೆ ನಾನು ಬೇಟೆಯಾಡಿದ್ರೆ ನನ್ನನ್ನ ಕೀಳಾಗಿ ನೋಡ್ತೀಯಾ ಅಂತ ಬೈತಾನೆ. ಬೇಜಾರಲ್ಲಿ ಎಡ್ವರ್ಡ್ ಬಾಟಲ್ ಕಿತ್ಕೊಂಡು ಚೆಲ್ಲೋಕೆ ಹೋಗ್ತಾನೆ. ಆದ್ರೆ ಫ್ರಾಂಕಿ ಅದನ್ನ ಗೋಡೆಗೆ ಹೊಡೆದು ಪುಡಿ ಮಾಡ್ತಾನೆ. ಚೆಲ್ಲಿದ ರಕ್ತದ ವಾಸನೆಗೆ ಆಕರ್ಷಿತರಾಗಿ ಒಂದು ಸಬ್ಸೈಡರ್ ಪ್ರಾಣಿ ಮನೆ ಒಳಗೆ ನುಗ್ಗುತ್ತೆ. ಆ ಪ್ರಾಣಿ ಅಟ್ಯಾಕ್ ಮಾಡಿ ಫ್ರಾಂಕಿನ ಪ್ರಜ್ಞೆ ತಪ್ಪಿಸುತ್ತೆ. ಫ್ರಾಂಕಿ ಹೇಳೋ ತನಕ ಎಡ್ವರ್ಡ್ ಒಂದು ಸ್ಟೂಲ್ ಇಟ್ಕೊಂಡು ಅದನ್ನ ತಡಿತಾನೆ. ಇಬ್ರು ಸೇರಿಕೊಂಡು ಹೋರಾಡಿ ಕೊನೆಗೆ ಆ ಕ್ರೂರ ಪ್ರಾಣಿನ ಸಾಯಿಸ್ತಾರೆ.
ಪೊಲೀಸ್ ಬಂದಾಗ ಈ ಸಬ್ಸೈಡರಿಗಳು ಈಗ ಸಿಟಿ ಒಳಗೂ ಬರ್ತಿವೆ ಅಂತ ಮಾತಾಡ್ಕೊಳ್ತಾರೆ. ಬಾಡಿ ಮೇಲೆ ಒಂದು ಉಂಗುರ ಸಿಗುತ್ತೆ, ಅದು ಅಲ್ಲಿನ ಗಾರ್ಡನರ್ದು ಅಂತ ಎಡ್ವರ್ಡ್ ಹೇಳ್ತಾನೆ. ಮತ್ತೆ ತನ್ನನ್ನ ತಾನೇ ಕಚ್ಚಿಕೊಂಡಿರೋ ಗಾಯ ನೋಡಿ ಹೀಗೆ ಮಾಡಿದ್ರೆ ಬೇಗ ರಾಕ್ಷಸ ಆಗ್ತಾರೆ ಅಂತ ಗೊತ್ತಾಗುತ್ತೆ. ಮರುದಿನ ಬೆಳಿಗ್ಗೆ ಸೆಕ್ಯೂರಿಟಿ ಅಲಾರಂ ಸೌಂಡಿಗೆ ಎಡ್ವರ್ಡ್ ಎದ್ದು ನೋಡ್ತಾನೆ. ಅಲ್ಲಿ ಆಡ್ರೆ ಕ್ರಾಸ್ಬೋ ಹಿಡ್ಕೊಂಡು ಅವನ ಕಡೆ ಗುರಿ ಇಟ್ಟಿರ್ತಾಳೆ. ತನ್ನ ಗುಂಪಿಗೆ ನಂಬಿಕಸ್ಥ ವ್ಯಾಂಪೈರ್ಗಳು ಬೇಕು, ಬದಲಿ ರಕ್ತಕ್ಕೆ ಬೇರೆ ದಾರಿ ಇದೆ ಅಂತ ಅವಳು ಹೇಳಿ ಅವನಿಗೆ ಒಂದು ಮ್ಯಾಪ್ ಕೊಟ್ಟು ಮಾಯ ಆಗ್ತಾಳೆ. ಯಾರು ಬಂದಿದ್ರು ಅಂತ ಫ್ರಾಂಕಿ ಕೇಳಿದಾಗ ಎಡ್ವರ್ಡ್ ಏನೂ ಇಲ್ಲ ಅಂತ ಸುಮ್ಮನಾಗ್ತಾನೆ. ಆಮೇಲೆ ಇನ್ವೆಸ್ಟರ್ಸ್ ಬ್ರೋಮ್ಲಿ ಮಾರ್ಕ್ಸ್ ಕಂಪನಿಯಿಂದ ಹಿಂದೆ ಸರಿಯುತ್ತಿರೋ ನ್ಯೂಸ್ ಬರುತ್ತೆ. ಎಡ್ವರ್ಡ್ ಬ್ರೋಮ್ಲಿನ ಹೋಗಿ ಸಬ್ಸ್ಟಿಟ್ಯೂಟ್ ಸಿಕ್ಕಿದ್ರೆ ನಿಜವಾಗ್ಲೂ ಮನುಷ್ಯರ ರಕ್ತ ಬೇಕಾಗಲ್ವಾ ಅಂತ ನೇರವಾಗಿ ಕೇಳ್ತಾನೆ. ಅದಕ್ಕೆ ಬ್ರೋಮ್ಲಿ ಶ್ರೀಮಂತರು ಯಾವಾಗಲೂ ರಿಯಲ್ ರಕ್ತಾನೇ ಕೇಳ್ತಾರೆ ಅಂತ ಒಪ್ಪಿಕೊಳ್ತಾನೆ. ಎಡ್ವರ್ಡ್ ತನ್ನ ಲ್ಯಾಬ್ಗೆ ವಾಪಸ್ ಹೋಗಿ ಆ ಮ್ಯಾಪ್ ಬಗ್ಗೆ ಯೋಚನೆ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಎಡ್ವರ್ಡ್ ಕಾರಿನ ಲೈಟ್ ಪ್ರೊಟೆಕ್ಷನ್ ಆನ್ ಮಾಡಿ ಮ್ಯಾಪ್ ನೋಡ್ಕೊಂಡು ಹಳ್ಳಿ ಕಡೆ ಹೋಗ್ತಾನೆ. ಅಲ್ಲಿ ಅವನಿಗೆ ಆಡ್ರೆ ಸಿಗ್ತಾಳೆ. ಅವಳು ಲಿಯೋನೆಲ್ ಅನ್ನೋ ವ್ಯಕ್ತಿ ಹತ್ತಿರ ಕರ್ಕೊಂಡು ಹೋಗ್ತಾಳೆ. ಲಿಯೋನೆಲ್ ತಾನು ಮೊದಲು ವ್ಯಾಂಪೈರ್ ಆಗಿದ್ದೆ, ಆದ್ರೆ ಈಗ ಮತ್ತೆ ಮನುಷ್ಯ ಆಗಿದ್ದೀನಿ ಅಂತ ಗುಟ್ಟು ಬಿಟ್ಟು ಕೊಡ್ತಾನೆ. ಅವನು ಎಕ್ಸ್ಪ್ಲೈನ್ ಮಾಡೋ ಮುಂಚೆನೇ ಫ್ರಾಂಕಿ ಅಟ್ಯಾಕ್ ಮಾಡಿ ಆಡ್ರೆ ತಲೆಗೆ ಗನ್ನಿಡ್ತಾನೆ. ಅಷ್ಟರಲ್ಲಿ ಆರ್ಮಿ ಕೂಡ ಅಲ್ಲಿಗೆ ಬರುತ್ತೆ. ಆಡ್ರೆ ಫ್ರಾಂಕಿನ ಬಿಸಿಲಿಗೆ ತಳ್ಳಿ ಎಡ್ವರ್ಡ್ ಮತ್ತೆ ಲಿಯೋನೆಲ್ ಜೊತೆ ಎಡ್ವರ್ಡ್ ಕಾರಲ್ಲಿ ಎಸ್ಕೇಪ್ ಆಗ್ತಾಳೆ. ಸೋಲ್ಜರ್ಸ್ ಲಿಯೋನೆಲ್ ವಾಹನನ ಪುಡಿ ಮಾಡ್ತಾರೆ. ಆಮೇಲೆ ಒಂದು ಭಯಂಕರ ಚೇಸಿಂಗ್ ನಡೆಯುತ್ತೆ. ಕಾರಿಗೆ ಗುಂಡು ಬಿದ್ದು ಬಿಸಿಲು ತಡೆಯೋ ಶೀಲ್ಡ್ಗೆಲ್ಲ ತೂತುಗಳು ಆಗಿಬಿಡುತ್ತೆ. ಹೊರಗಿನ ಕ್ಯಾಮೆರಾ ಒಡೆದು ಎಡ್ವರ್ಡ್ಗೆ ದಾರಿ ಕಾಣಿಸಲ್ಲ. ಆಗ ಲಿಯೋನೆಲ್ ಸ್ಟೀರಿಂಗ್ ಹಿಡಿದು ತೂತಿನ ಮುಖಾಂತರ ನೋಡ್ಕೊಂಡು ಓಡಿಸ್ತಾನೆ. ಎಡ್ವರ್ಡ್ ಒಳಗಡೆ ಬರೋ ಬಿಸಿಲು ಕಿರಣ ತಪ್ಪಿಸ್ಕೋತಾನೆ. ಅವರು ಒಂದು ಹಳೆ ಸೇತುವೆ ದಾಟ್ತಾರೆ. ಹಿಂದಿಂದ ಬರ್ತಿದ್ದ ಮಿಲಿಟರಿ ಟ್ರಕ್ ಬಾರಕ್ಕೆ ಆ ಸೇತುವೆ ಮುರಿದು ಬೀಳುತ್ತೆ. ಆ ರಾತ್ರಿ ನದಿ ಪಕ್ಕ ಕಾರು ನಿಲ್ಲಿಸಿ ಲಿಯೋನೆಲ್ ತಾನು ಹೇಗೆ ಹುಷಾರಾದೆ ಅಂತ ಹೇಳ್ತಾನೆ. ಹಗಲಲ್ಲಿ ಡ್ರೈವ್ ಮಾಡುವಾಗ ಆಕ್ಸಿಡೆಂಟ್ ಆಯ್ತು, ಕಾರಿಂದ ಹೊರಗೆ ಬಿದ್ದು ಬೆಂಕಿ ಹಕ್ಕೋತು, ಆಗ ನದಿಗೆ ಬಿದ್ದೆ. ನೀರಿನಿಂದ ಎದ್ದು ಬರುವಾಗ ಮನುಷ್ಯ ಆಗೋಗಿದ್ದೆ. ಇದನ್ನ ಸೇಫ್ ಆಗಿ ಮತ್ತೆ ಟ್ರೈ ಮಾಡೋಕೆ ಅವರಿಗೆ ಎಡ್ವರ್ಡ್ ಸಹಾಯ ಬೇಕು. ಈ ಕಡೆ ಫ್ರಾಂಕಿ ಬ್ರೋಮ್ಲಿಗೆ ರಿಪೋರ್ಟ್ ಮಾಡ್ತಾನೆ. ಎಡ್ವರ್ಡ್ ವಾಪಸ್ ಬಂದ್ರೆ ಅವನ ಮೇಲಿರೋ ಎಲ್ಲಾ ಕೇಸ್ ವಾಪಸ್ ತಗೊಳ್ತೀನಿ ಅಂತ ಬ್ರೋಮ್ಲಿ ಹೇಳ್ತಾನೆ. ಬ್ರೋಮ್ಲಿ ಹೇಳಿದ ಹಾಗೆ ಕೇಳ್ತೀನಿ ಅಂತ ಫ್ರಾಂಕಿ ಪ್ರಾಮಿಸ್ ಮಾಡ್ತಾನೆ. ಮನುಷ್ಯರ ಸೇಫ್ ಹೌಸ್ಗೆ ಹೋಗೋ ದಾರಿಯಲ್ಲಿ ಎಡ್ವರ್ಡ್ಗೆ ರಕ್ತ ಕುಡಿಬೇಕು ಅಂತ ವಿಪರೀತ ಆಸೆ ಆಗುತ್ತೆ. ಅವನ ಕಷ್ಟ ನೋಡಿ ಆಡ್ರೆ ತನ್ನ ಕೈ ಕುಯ್ದುಕೊಂಡು ಕಪ್ನಲ್ಲಿ ಅವನಿಗೆ ತನ್ನ ರಕ್ತ ಆಫರ್ ಮಾಡ್ತಾಳೆ. ಅವನು ಅದನ್ನ ಕುಡಿದು ತಾನು ನಂಬಿಕಸ್ಥ ಅಂತ ಪ್ರೂವ್ ಮಾಡ್ತಾನೆ. ಅವರು ಒಂದು ಹಳೆ ದ್ರಾಕ್ಷಿ ತೋಟಕ್ಕೆ ಬರ್ತಾರೆ. ಅಲ್ಲಿ ಎಡ್ವರ್ಡ್ಗೆ ಬೇರೆ ಸರ್ವೈವರ್ಸ್ ಮತ್ತು ಸೆನೆಟರ್ ವೆಸ್ಟರ್ನರ್ ಸಿಗ್ತಾರೆ. ಇವನು ಮನುಷ್ಯರಿಗೆ ಸೀಕ್ರೆಟ್ ಆಗಿ ಹೆಲ್ಪ್ ಮಾಡೋ ವ್ಯಾಂಪೈರ್. ಇಲ್ಲಿ ವ್ಯಾಂಪೈರ್ ಸಮಾಜ ಪೂರ್ತಿ ನಾಶ ಆಗೋ ಹಂತದಲ್ಲಿದೆ ಅಂತ ತೋರಿಸ್ತಾರೆ. ಸಬ್ವೇ ಸ್ಟೇಷನ್ನಲ್ಲಿ ರಕ್ತದ ರೇಷನ್ಗಾಗಿ ಜನದಂಗೆ ಎದ್ದು ಕಿತ್ತಾಡೋ ದೃಶ್ಯ ಕಾಣುತ್ತೆ. ತೋಟದಲ್ಲಿ ಎಡ್ವರ್ಡ್ ಲಿಯೋನೆಲ್ ರಕ್ತ ಟೆಸ್ಟ್ ಮಾಡಿ ಸೂರ್ಯನ ಬಿಸಿಲಲ್ಲಿ ಸುಟ್ಟುಹೋಗುವ ಪ್ರಕ್ರಿಯೆ ಕಂಟ್ರೋಲ್ ಮಾಡಿದ್ರೆ ಕ್ಯೂ ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕ್ತಾನೆ. ನನಗೆ ಇಷ್ಟ ಇಲ್ಲದಿದ್ರು ಫ್ರಾಂಕಿ ನನ್ನನ್ನ ಬಲವಂತವಾಗಿ ವ್ಯಾಂಪೈರ್ ಮಾಡಿದ ಅಂತ ಎಡ್ವರ್ಡ್ ಆಡ್ರೆ ಹತ್ರ ಹೇಳ್ತಾನೆ. ಅಲ್ಲಿರೋ ದೊಡ್ಡ ಏರ್ ಟೈಟ್ ವೈನ್ ಟ್ಯಾಂಕ್ಗಳನ್ನ ನೋಡಿ ಎಕ್ಸ್ಪೆರಿಮೆಂಟ್ ಮಾಡೋಕೆ ಇದನ್ನೇ ಬಳಸಬಹುದು ಅಂತ ಅವನಿಗೆ ಐಡಿಯಾ ಬರುತ್ತೆ. ರಕ್ಷಿಸಿದ ಮನುಷ್ಯರ ಗುಂಪು ಮತ್ತೆ ಬ್ರೋಮ್ಲಿ ಮಗಳು ಆಲಿಸನ್ ಹೋಗ್ತಿದ್ದಾಗ ಫ್ರಾಂಕಿ ಲೀಡ್ ಮಾಡ್ತಿದ್ದ ಆರ್ಮಿ ಅವರ ಮೇಲೆ ದಾಳಿ ಮಾಡುತ್ತೆ. ಸಿಕ್ಕಿಬೀಳುವ ಮುಂಚೆ ಆಲಿಸನ್ ತೋಟಕ್ಕೆ ರೇಡಿಯೋ ಮೆಸೇಜ್ ಕಳಿಸ್ತಾಳೆ. ಇದರಿಂದ ಫ್ರಾಂಕಿಗೆ ಅವರ ಅಡ್ರೆಸ್ ಟ್ರ್ಯಾಕ್ ಮಾಡೋಕೆ ಈಜಿ ಆಗುತ್ತೆ. ತೋಟ ಖಾಲಿ ಮಾಡೋಕೆ ಆರ್ಡರ್ ಬರುತ್ತೆ. ಆದ್ರೆ ಎಡ್ವರ್ಡ್ ಆಡ್ರೆ ಲಿಯೋನೆಲ್ ಮಾತ್ರ ಆ ಪ್ರಯೋಗ ಮಾಡೋಕೆ ಅಲ್ಲೇ ಉಳಿಕೊಳ್ತಾರೆ. ಆಲಿಸನ್ ಎಚ್ಚರ ಆದಾಗ ಅವಳ ತಂದೆಯ ಆಫೀಸ್ನಲ್ಲಿ ಇರ್ತಾಳೆ. ಫ್ರೆಂಡ್ಸ್ನ ಬಿಟ್ಬಿಡಿ ಅಂತ ಅವಳು ಬೇಡ್ತಾಳೆ. ಬ್ರೋಮ್ಲಿ ಅಪ್ಪಿಕೊಂಡಾಗ ಅವಳು ಚೂರಿಯಿಂದ ಅವನಿಗೆ ಕುಯ್ದು ಬಿಡ್ತಾಳೆ. ಅವಳು ತಪ್ಪಿಸಿಕೊಂಡು ಹೋಗುವಾಗ ಒಬ್ಬ ಸೋಲ್ಜರ್ ಬಂದು ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ಮರುದಿನ ಬೆಳಿಗ್ಗೆ ದ್ರಾಕ್ಷಿ ತೋಟದಲ್ಲಿ ಆ ಪ್ರಯೋಗ ಶುರು ಆಗುತ್ತೆ. ಎಡ್ವರ್ಡ್ನ ಟ್ಯಾಂಕ್ ಒಳಗೆ ಕೂರಿಸಿ ಸ್ವಲ್ಪ ಹೊತ್ತು ಸೂರ್ಯನ ಬೆಳಕಿಗೆ ಒಡ್ಡಿ ಬೆಂಕಿ ಹಚ್ಚುತ್ತಾರೆ. ಆಮೇಲೆ ಟ್ಯಾಂಕ್ನ ಏರ್ ಎಕ್ಸ್ಟ್ರಾಕ್ಟರ್ ಬಳಸಿ ಆ ಬೆಂಕಿನ ಆರಿಸಿಬಿಡ್ತಾರೆ. 2 ಸಲ ಫೇಲ್ ಆದ್ರೂ 3ನೇ ಸಲ ಸಕ್ಸಸ್ ಆಗುತ್ತೆ. ಎಡ್ವರ್ಡ್ ಮತ್ತೆ ಮನುಷ್ಯ ಆಗ್ತಾನೆ. ಅವರ ಖುಷಿ ಹೆಚ್ಚು ಹೊತ್ತು ಇರಲ್ಲ. ಆರ್ಮಿ ಅಲ್ಲಿಗೆ ರೇಡ್ ಮಾಡುತ್ತೆ. ಆಗ ಮೂವರು ಒಂದು ವೈನ್ ಬ್ಯಾರೆಲ್ನಲ್ಲಿ ಅವಿತುಕೊಳ್ತಾರೆ. ಗಾಯಗೊಂಡಿರೋ ಬ್ರೋಮ್ಲಿ ಆಲಿಸನ್ನ ಕಚ್ಚಿ ಅವಳನ್ನು ವ್ಯಾಂಪೈರ್ ಮಾಡು ಅಂತ ಫ್ರಾಂಕಿಗೆ ಆರ್ಡರ್ ಮಾಡ್ತಾನೆ. ಅವಿತುಕೊಂಡ ಜಾಗದಿಂದ ಎಡ್ವರ್ಡ್ ಬಿಸಿಲಿಗೆ ಬರ್ತಾನೆ. ಎಷ್ಟೋ ವರ್ಷಗಳ ನಂತರ ಸೂರ್ಯನ ಶಾಖ ಮೈಗೆ ತಾಗಿದಾಗ ಅವನಿಗೆ ಹಾಯನ್ನಿಸುತ್ತೆ. ಕಂಪನಿಯಲ್ಲಿ ಆಲಿಸನ್ ರಕ್ತ ಕುಡಿತಿಲ್ಲ, ಬದಲಿಗೆ ತಾನೇ ಕಚ್ಚಿಕೊಂಡು ಬೇಗ ಸಬ್ಸೈಡರ್ ರಾಕ್ಷಸ ಆಗೋಕೆ ಟ್ರೈ ಮಾಡ್ತಿರೋದು ಬ್ರೋಮ್ಲಿಗೆ ಗೊತ್ತಾಗುತ್ತೆ. ಅವಳು ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆಮೇಲೆ ಅವಳನ್ನ ಎಳೆದುಕೊಂಡು ಹೋಗ್ತಾರೆ. ಜಾಸ್ತಿ ಆಗ್ತಿರೋ ಸಬ್ಸೈಡರ್ಗಳನ್ನ ಕಂಟ್ರೋಲ್ ಮಾಡೋಕೆ ಮಾರ್ಷಲ್ ಲಾ ಡಿಕ್ಲೇರ್ ಮಾಡ್ತಾರೆ. ಮೂವರು ಸೆನೆಟರ್ ಟರ್ನರ್ ಮನೆಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಎಲ್ಲರೂ ಸತ್ತು ಬಿದ್ದಿರ್ತಾರೆ. ಸಹಾಯ ಮಾಡೋಕೆ ನನಗೆ ಗೊತ್ತಿರೋ ಇನ್ನೊಬ್ರು ಇದ್ದಾರೆ ಅಂತ ಎಡ್ವರ್ಡ್ ಹೇಳ್ತಾನೆ. ಬೇರೆ ಸಬ್ಸೈಡರ್ಗಳ ಜೊತೆ ಆಲಿಸನನ್ನ ಬಿಸಿಲಲ್ಲಿ ನಿಲ್ಲಿಸಿ ಸಾಯಿಸೋದನ್ನ ನೋಡಿ ಫ್ರಾಂಕಿಗೆ ತುಂಬಾ ನೋವಾಗುತ್ತೆ. ಆಮೇಲೆ ಈ ಮೂವರು ಹೋಗಿ ಕ್ರಿಸ್ಟೋಫರ್ನ ಮೀಟ್ ಮಾಡ್ತಾರೆ. ನನ್ನ ಹತ್ರ ಕ್ಯೂರ್ ಇದೆ ಅಂತ ಎಡ್ವರ್ಡ್ ಹೇಳ್ತಾನೆ. ಫೋನ್ ಮಾತಾಡಬೇಕು ಅಂತ ಕ್ರಿಸ್ಟೋಫರ್ ಪಕ್ಕಕ್ಕೆ ಹೋಗ್ತಾನೆ. ಆದ್ರೆ ಅವನು ಮೋಸ ಮಾಡಿ ಇವರ ಮಾತನ್ನ ಬ್ರೋಮ್ಲಿಗೆ ಕೇಳಿಸ್ತಿದ್ದಾನೆ ಅಂತ ಇವರಿಗೆ ಗೊತ್ತಾಗುತ್ತೆ.
ಆರ್ಮಿ ಮನೆಗೆ ಮುತ್ತಿಗೆ ಹಾಕಿ ಆಡ್ರೆನ ಅರೆಸ್ಟ್ ಮಾಡ್ತಾರೆ. ಎಡ್ವರ್ಡ್ ಮತ್ತೆ ಲಿಯೋನೆಲ್ ಸುರಂಗದ ಮೂಲಕ ಎಸ್ಕೇಪ್ ಆಗ್ತಾರೆ. ಅವರು ಗ್ಯಾರೇಜ್ನಲ್ಲಿ ಬಚ್ಚಿಟ್ಟುಕೊಂಡಾಗ ಒಂದು ಸಬ್ಸೈಡರ್ ಬಂದು ಅಟ್ಯಾಕ್ ಮಾಡುತ್ತೆ. ಫ್ರಾಂಕಿ ಬಂದು ಅದನ್ನ ಸಾಯಿಸ್ತಾನೆ. ಮನುಷ್ಯನಾಗಿರೋ ಅಣ್ಣನ ನೋಡಿ ನಿನ್ನನ್ನು ಉಳಿಸಿಕೊಳ್ಳೋಕೆ ಬೇರೆ ದಾರಿ ಇಲ್ಲದೆ ವ್ಯಾಂಪೈರ್ ಮಾಡಿದೆ ಅಂತ ಫ್ರಾಂಕಿ ಒಪ್ಕೊಳ್ತಾನೆ. ರಕ್ತದ ದಾಹ ತಡೆಯೋಕೆ ಆಗದೆ ಫ್ರಾಂಕಿ ಲಿಯೋನೆಲ್ನ ಕಚ್ಚುತ್ತಾನೆ. ಆದ್ರೆ ಕಚ್ಚಿದ ತಕ್ಷಣ ಫ್ರಾಂಕಿ ಕೂಡ ಮನುಷ್ಯನಾಗಿ ಬದಲಾಗ್ತಾನೆ. ಹುಷಾರಾದ ವ್ಯಾಂಪೈರ್ ರಕ್ತ ಕುಡಿದ್ರೆ ರೋಗ ಗುಣ ಆಗುತ್ತೆ ಅಂತ ಎಡ್ವರ್ಡ್ಗೆ ಅರ್ಥ ಆಗುತ್ತೆ. ಎಡ್ವರ್ಡ್ ನೇರವಾಗಿ ಬ್ರೋಮ್ಲಿ ಮಾರ್ಕ್ಸ್ ಬಿಲ್ಡಿಂಗ್ಗೆ ಹೋಗಿ ಶರಣಾಗುತ್ತಾನೆ. ಅವನನ್ನ ಬ್ರೋಮ್ಲಿ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಬ್ರೋಮ್ಲಿ ಆಡ್ರೆ ರಕ್ತ ಕುಡಿತಾ ಇರ್ತಾನೆ. ನಾನು ಮತ್ತೆ ವ್ಯಾಂಪೈರ್ ಆಗಬೇಕು ಅಂತ ಎಡ್ವರ್ಡ್ ನಾಟಕ ಮಾಡ್ತಾನೆ. ಸಿಟ್ಟಲ್ಲಿ ಬ್ರೋಮ್ಲಿ ಅವನನ್ನ ಕಚ್ಚುತ್ತಾನೆ. ಇದರಿಂದ ಬ್ರೋಮ್ಲಿ ಕೂಡ ಕ್ಯೂರ್ ಆಗಿ ಮನುಷ್ಯ ಆಗ್ತಾನೆ. ಈಗ ಮನುಷ್ಯನಾದ ಬ್ರೋಮ್ಲಿನ ಅವನದೇ ವ್ಯಾಂಪೈರ್ ಸೋಲ್ಜರ್ಸ್ ಮುಗಿಬಿದ್ದು ತಿನ್ನೋಕೆ ಶುರು ಮಾಡ್ತಾರೆ. ಎಡ್ವರ್ಡ್ ಮತ್ತು ಆಡ್ರೆ ಅಲ್ಲಿಂದ ಹೋರಾಡಿ ಹೊರಗೆ ಬರ್ತಾರೆ. ಫ್ರಾಂಕಿ ಕಾರನ್ನ ಲಾಬಿಗೆ ಗುದ್ದಿಸಿ ಅವರಿಗೆ ಹೆಲ್ಪ್ ಮಾಡ್ತಾನೆ. ಆದ್ರೆ ಸೋಲ್ಜರ್ಸ್ ಕೈಗೆ ಸಿಕ್ಕಿ ತನ್ನ ಪ್ರಾಣ ಬಿಡ್ತಾನೆ. ಅವನನ್ನ ತಿಂದ ಸೋಲ್ಜರ್ಸ್ ಕೂಡ ಮನುಷ್ಯರಾಗ್ತಾರೆ. ಇದ್ರಿಂದ ಚೈನ್ ರಿಯಾಕ್ಷನ್ ಶುರುವಾಗಿ ಮನುಷ್ಯರಾದ ಸೋಲ್ಜರ್ಸ್ ಮೇಲೆ ಬೇರೆ ವ್ಯಾಂಪೈರ್ಗಳು ಅಟ್ಯಾಕ್ ಮಾಡ್ತಾರೆ. ಸೆಕ್ಯೂರಿಟಿ ರೂಮ್ನಲ್ಲಿ ಕೊನೆಯ ಫೈಟ್ ಆದ್ಮೇಲೆ ಹೊರಗಡೆ ನಡೀತಿರೋ ರಕ್ತಪಾತನ ಅವರು ಸ್ಕ್ರೀನ್ ಮೇಲೆ ನೋಡ್ತಾರೆ. ಅವರು ಲಾಬಿಗೆ ವಾಪಸ್ ಬಂದಾಗ ಅಲ್ಲಿ ಬರೀ ಕೆಲವು ಮನುಷ್ಯರಾದ ಸೋಲ್ಜರ್ಸ್ ಮಾತ್ರ ಉಳಿದಿರ್ತಾರೆ. ಕ್ರಿಸ್ಟೋಫರ್ ಅಲ್ಲಿಗೆ ಬಂದು ಅವರಿಗೆ ಗುಂಡು ಹೊಡೆದು ಇದಕ್ಕೆ ಯಾವ ಕ್ಯೂರ್ ಇಲ್ಲ ಅಂತ ಕಿರುಚುತ್ತಾನೆ. ಅಷ್ಟರಲ್ಲಿ ಲಿಯೋನೆಲ್ ಬಿಟ್ಟ ಬಾಣ ಕ್ರಿಸ್ಟೋಫರ್ ಎದೆಗೆ ನಾಟಿ ಅವನು ಸತ್ತು ಹೋಗ್ತಾನೆ. ಸೂರ್ಯ ಹುಟ್ಟಿ ಆ ರಕ್ತಸಿಕ್ತ ಲಾಬಿಗೆ ಬೆಳಕು ಚೆಲ್ಲಿದಾಗ ಎಡ್ವರ್ಡ್ ಹೊಸ ಆರಂಭಕ್ಕಾಗಿ ಪ್ರಾಣ ಕೊಟ್ಟ ತನ್ನ ತಮ್ಮನ ಶವವನ್ನ ನೋಡ್ತಾನೆ. Please like and subscribe.